ಗೈಸ್, ವೆಲ್ಕಮ್ ಟು EK ಸ್ಪೋರ್ಟ್ಸ್ ಅಪ್ಡೇಟ್ ಚಾನಲ್. ಇವತ್ತು ನಾನು ಹೇಳಕ್ಕೆ ಬಂದಿದ್ದೀನಿ IPLನಲ್ಲಿ ಟಾಪ್ 10 ಫಾಸ್ಟೆಸ್ಟ್ ಡೆಲಿವರ್ಸ್ ಅಂದರೆ ಫಾಸ್ಟೆಸ್ಟಾಗಿ ಡೆಲಿವರ್ ಮಾಡಿರೋ 10 ಬೌಲ್ಗಳ ಬಗ್ಗೆ, ಎಸೆತಗಳ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಅದರಲ್ಲಿ ಫಸ್ಟ್ನೇ ಸ್ಥಾನದಲ್ಲಿ ಬರ್ತಾರೆ ಉಮ್ರಾನ್ ಮಲಿಕ್ SRH ಪರವಾಗಿ 2022ರಲ್ಲಿ 157 km/hನಲ್ಲಿ ಬೌಲ್ ಮಾಡಿದ್ದಾರೆ. ಇದು IPL ಲಿಸ್ಟಿನಲ್ಲಿ ಫಾಸ್ಟೆಸ್ಟ್ ಬೌಲ್ ಆಗಿದೆ. ಹೆನ್ರಿಚ್ ನೋಡ್ಜಿ ಅವರು ಬರ್ತಾರೆ. ಇವರು 156.22 km/hನಲ್ಲಿ ಬಾಲ್ ಮಾಡ್ತಾರೆ. ಇದು 2022ರಲ್ಲಿ ಮಾಡಿರ್ತಾರೆ. ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ ಇವರೇ ಇದ್ದಾರೆ. 154.22 km/hನಲ್ಲಿ ಬಾಲ್ ಮಾಡಿದ್ದಾರೆ. ನೆಕ್ಸ್ಟ್ ನಾಲ್ಕನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ, ನಾಲ್ಕನೇ ಸ್ಥಾನದಲ್ಲಿ ಕೂಡ ಇವರೇ ಇದ್ದಾರೆ. 154 km/hನಲ್ಲಿ ಬಾಲ್ ಮಾಡಿದ್ದಾರೆ. ಫಿಫ್ತ್ ಸ್ಥಾನದಲ್ಲಿ ಯಾರಿದ್ದಾರೆ, ಇಲ್ಲೂ ಕೂಡ ಉಮ್ರಾನ್ ಮಲಿಕ್ ಅವರಿದ್ದಾರೆ. ಇವರು 154 km/hನಲ್ಲಿ ಬಾಲ್ ಮಾಡಿದ್ದಾರೆ. ಅದು 2022ರಲ್ಲಿ ಆಗಿದೆ. ಇವರು ಮೇಜರ್ ಕಾಂಟ್ರಿಬ್ಯೂಷನ್ ನೋಡಿದ್ರೆ 2022ರಲ್ಲಿ ಆಗಿದೆ ಫಾಸ್ಟ್ ಬೌಲಿಂಗ್. ಹಾಗೆ ಇವರು ಆ ಥರ ಕ್ರೇಜ್ನಲ್ಲಿದ್ದರು. ನೆಕ್ಸ್ಟ್ ಆರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ, ಲಕ್ಕಿ ಫರ್ಗ್ಯೂಸನ್ ಇದ್ದಾರೆ 6ನೇ ಸ್ಥಾನದಲ್ಲಿ. ಇವರು 153.9 km/hನಲ್ಲಿ 2022ರಲ್ಲಿ ಬೌಲ್ ಮಾಡ್ತಾರೆ. ನೆಕ್ಸ್ಟ್ 7ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ, ಜೋಫ್ರಾ ಆರ್ಚರ್ ಇದ್ದಾರೆ. ಇವರು 153.85 km/hನಲ್ಲಿ ಬೌಲ್ ಮಾಡ್ತಾರೆ. ಇವರು 2020ರಲ್ಲಿ ಬೌಲ್ ಮಾಡಿದ್ದಾರೆ. ನೆಕ್ಸ್ಟ್ 8ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ, ಕಗಿಸೋ ರಬಾಡ. ಇವರು 2022ರಲ್ಲಿ ಬೌಲ್ ಮಾಡಿದ್ದಾರೆ. 152.85 km/hನಲ್ಲಿ. 9ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ, ನವದೀಪ್ ಸೈನಿ. ಇವರು 2019ರಲ್ಲಿ RCB ಪರವಾಗಿ ಆಡ್ತಿರ್ತಾರೆ. 152.85 km/hನಲ್ಲಿ ಬಾಲ್ ಮಾಡಿದ್ದಾರೆ. ಅಂದರೆ RCB ಪರವಾಗಿ ಬಾಲ್ ಮಾಡಿರೋದ್ರಲ್ಲಿ ನವದೀಪ್ ಸೈನಿ ಅತ್ಯಂತ ಫಾಸ್ಟೆಸ್ಟಾಗಿ ಬೌಲ್ ಮಾಡಿರೋ ಆಟಗಾರ ಆಗಿದ್ದಾರೆ. ನೆಕ್ಸ್ಟ್ 10ನೇ ಸ್ಥಾನದಲ್ಲಿ ಬರ್ತಾರೆ ಜೆರಾಲ್ಡ್ ಕ್ವಾಡ್ಜಿ. ಇವರು 2024ರಲ್ಲಿ ಬೌಲ್ ಮಾಡ್ತಾರೆ. 152.3 km/h. ಒಟ್ಟಾಗಿ ಹೇಳಬೇಕಂದ್ರೆ IPL ಹಿಸ್ಟ್ರಿನಲ್ಲೇ ಉಮ್ರಾನ್ ಮಲಿಕ್ ಅತ್ಯಂತ ವೇಗವಾಗಿ ಬಾಲ್ ಎಸೆದ ಬೌಲರ್ ಆಗಿದ್ದಾನೆ. ಹೆನ್ರಿಚ್ ನೋಡ್ಜಿನೂ ಕೂಡ ಅಷ್ಟೇ ಟಾಪ್ 5ನಲ್ಲಿ 3 ಸ್ಥಾನದಲ್ಲಿ ಅವರೇ ಇದ್ದಾರೆ. ಇವರು ಕೂಡ ಆರಾಮಾಗಿ 150+ ಕ್ಲಿಕ್ ಮಾಡ್ತಾರೆ. ಹೀಗೆ ಹೇಳ್ತಾ ಬಂದರೆ ನಮ್ಮ ಇಂಡಿಯನ್ ಟೀಮ್ನಲ್ಲಿರುವ ಇಬ್ಬರು ವ್ಯಕ್ತಿಗಳು ಮಾತ್ರ 150+ ಕ್ಲಿಕ್ ಮಾಡಿದ್ದಾರೆ, ಉಮ್ರಾನ್ ಮಲಿಕ್ ಮತ್ತು ನವದೀಪ್ ಸೈನಿ ಅಷ್ಟೇ. ಇನ್ನೆಲ್ಲ ನೋಡ್ತಾ ಹೋದರೆ ಬರೀ ಫಾರಿನ್ ಪ್ಲೇಯರ್ಸೇ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.